ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಅಲ್ಲಿ ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡಿರೋದು ಶುಭವೇ ಅಶುಭವೇ, ಏನಾಗುತ್ತೆ ಅದರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದಾಗ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಹಾಗೆಯೇ ಇನ್ನೊಂದು, ನಿಮ್ಮವೇನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲಾಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಇನ್ನೊಂದು, ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದು ಅಂಥವ್ರು ಕೂಡ ಕೇಳಬಹುದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಸ್ಯೆ ಬರೆದು ಕಳಿಸುವಾಗ ಒಂದು 2 ಲೈನ್ನಲ್ಲಾದರೂ ಪರವಾಗಿಲ್ಲ. ಕೆಲವರು ಬರೀ ರಾಶಿ ನಕ್ಷತ್ರ ಮಾತ್ರ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳೋದಿಲ್ಲ. 2 ಲೈನಲ್ಲಾದರೂ ತಿಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ ಪ್ರತಿಯೊಬ್ಬರಿಗೂ. ಸ್ವಪ್ನಶ್ವಾಸ ಪ್ರತಿಯೊಂದು ಕನಸಿಗೂ ಅದರದ್ದು ಆದ ಅರ್ಥವನ್ನು ನೀಡುವಂಥದ್ದು. ಕನಸಿನಲ್ಲಿ ಹಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ, ಯಾವ ರೀತಿಯಲ್ಲಿ ಕಾಣಿಸ್ಕೊಂಡ್ರೆ ಏನು ಅರ್ಥ ಅನ್ನೋದನ್ನು ತಿಳಿಸ್ತೇನೆ. ಹಾಗೆಯೇ ಭವಿಷ್ಯದ ಬಗ್ಗೆ ಅದು ಶುಭ ಅಶುಭ ಸೂಚನೆಗಳನ್ನು ನೀಡುವಂಥದ್ದು. ಕನಸು ಹೀಗೆ ಬೀಳಬೇಕು ಹಾಗೆ ಬೀಳಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಬೀಳುವಂಥದ್ದು. ಅದರಲ್ಲಿ ಇದು ಕೂಡ ಒಂದು. ಹಾಗೆಯೇ ಯಾವ ಥರ ಒಂದು ಕನಸುಗಳು ಬಿದ್ದರೆ ಯಾವ ಅರ್ಥವನ್ನು ಕೊಡುತ್ತೆ ಅಂತ ತುಂಬ ವೀಡಿಯೋಸ್ ಮಾಡಿ ಹಾಕಿದ್ದೇನೆ, ನೋಡ್ಬೋದು. ತುಂಬ ಅಂದರೆ ತುಂಬ ಹಾಕಿದ್ದೇನೆ. ಹಾಗೆಯೇ ಈ ಒಂದು ಹಲ್ಲಿಯ ಕನಸು ಏನಾದರೂ ಬಿದ್ದರೆ ಅದು ಏನನ್ನು ಸೂಚಿಸುತ್ತೆ, ಯಾವ ಥರದ ಒಂದು ಹಲ್ಲಿಯ ಕನಸು ಬಿದ್ದರೆ ಯಾವ ಥರ ಅರ್ಥವನ್ನು ಕೊಡುತ್ತೆ ಅಂತ ನೋಡೋಣ. ಹೆಚ್ಚಾಗಿ ಜನರು ಹಲ್ಲಿಗೆ ಸಂಬಂಧಿಸಿದ ಕನಸುಗಳನ್ನು ಕಾಣುವಂಥದ್ದು. ಕೆಲವರು ಕನಸಿನಲ್ಲಿ ಹಲ್ಲಿಯನ್ನು ನೋಡುವುದು ಮಂಗಳಕರ ಅಂತ ಪರಿಗಣಿಸಿದರೆ, ಇನ್ನು ಕೆಲವರು ಅಶುಭ ಅಂತ ಪರಿಗಣಿಸ್ತಾರೆ. ಹಾಗೆಯೇ ಸ್ವಪ್ನಶಾಸ್ತ್ರವನ್ನು ನಂಬುವುದಾದರೆ ಹಲ್ಲಿಗೆ ಸಂಬಂಧಿಸಿದ ಕನಸುಗಳು ಯಾವ ಅರ್ಥವನ್ನು ನೀಡುತ್ತೆ ಅಂತ ನೋಡೋಣ. ಹಲ್ಲಿಯನ್ನು ಕೊಲ್ಲುವ ಕನಸು ಏನಾದರೂ ಬಿದ್ದರೆ, ಅಂದರೆ ನಿಮ್ಮ ಕನಸಿನಲ್ಲಿ ಹಲ್ಲಿಯನ್ನು ಕೊಲ್ಲುವುದನ್ನು ನೀವು ನೋಡಿದರೆ ಅದು ಒಂದು ರೀತಿಯ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂತೆ. ಅದೇ ಸಮಯದಲ್ಲಿ ಸ್ವಪ್ನಶಾಸ್ತ್ರದ ಪ್ರಕಾರ ಆ ರೀತಿಯ ಕನಸು ನಿಮ್ಮ ಜೀವನದಲ್ಲಿ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳನ್ನು ತೆಗೆದುಹಾಕುವ ಸಂಕೇತ. ಹಲ್ಲಿಯನ್ನು ಕೊಲ್ಲುವ ಏನಾದರೂ ಕನಸು ಬಿದ್ದರೆ ಅದು ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ, ಅದು ಮಂಗಳಕರ ಸಂಕೇತ ಅಂತಲೇ ಹೇಳ್ಬೋದು. ಹಾಗೆಯೇ ಹಲ್ಲಿ ಓಡಿ ಹೋಗುವ ಕನಸು ಏನಾದರೂ ಬಿದ್ದರೆ, ಕನಸಿನಲ್ಲಿ ಹಲ್ಲಿಯು ನಿಮ್ಮನ್ನು ನೋಡಿ ಹೆದರಿ ಓಡಿ ಹೋಗ್ತಾ ಇದ್ದರೆ ಅದು ತುಂಬ ಶುಭ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಲ್ಲಿ ಓಡಿ ಹೋಗುವುದನ್ನು ನೋಡುವುದು ಎಂದರೆ ನಿಮ್ಮ ಮೇಲೆ ಬರುವ ವಿಪತ್ತು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂಬುದಾಗಿದೆ. ನೋಡಿ, ಒಂದೊಂದಕ್ಕೆ ಒಂದೊಂದು ಅರ್ಥ ಇರುವಂಥದ್ದು. ಹಾಗೆಯೇ ಹಲ್ಲಿ ಮನೆಗೆ ಬಂದಂಥ ಕನಸು ಏನಾದರೂ ಬಿದ್ದರೆ ಅದು ಏನನ್ನು ಸೂಚಿಸ್ತದೆ ಅಂದರೆ, ಕನಸಿನಲ್ಲಿ ಹಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಅದು ಅಶುಭ ಸಂಕೇತ. ನಿಮಗೆ ಈ ಕನಸುಗಳು ಬಿದ್ದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಕೆಲವು ದೊಡ್ಡ ತೊಂದರೆಗಳು ಬರಬಹುದು. ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳಿಗೆ ಬೆಲೆ ತೆರುವಂತಾಗಬಹುದು ಅನ್ನುವುದರ ಸೂಚನೆ. ನೋಡಿ, ಒಂದೊಂದಕ್ಕೆ ಒಂದೊಂದು ಸೂಚನೆ ಸಿಗುವಂಥದ್ದು. ಹಾಗೆಯೇ ಹಲ್ಲಿ ಕೀಟಗಳನ್ನು ತಿನ್ನುವ ಕನಸು ಏನಾದರೂ ನಿಮಗೆ ಕಂಡರೆ, ಅಂದರೆ ಕನಸಿನಲ್ಲಿ ಹಲ್ಲಿ ಯಾವುದಾದ್ರೂ ಕೀಟಗಳನ್ನು ತಿನ್ನುವ ಹಾಗೆ ನಿಮಗೆ ಕನಸು ಬಿದ್ದರೆ, ಹಲ್ಲಿಯು ಕೀಟಗಳನ್ನು ತಿಂತಾ ಇರುವುದನ್ನು ಕನಸನ್ನು ನೋಡಿದರೆ ನೀವು ಜೀವನದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಲಿದ್ದೀರಿ ಎಂದು ಅರ್ಥ. ಇಂಥ ಕನಸುಗಳು ನಿಮ್ಮ ಮೇಲೆ ಹಣಕಾಸಿನ ಬಿಕ್ಕಟ್ಟು ಬರಬಹುದು ಮುಂದಿನ ದಿನಗಳಲ್ಲಿ ಅಂತ. ಅಂದರೆ ಕನಸು ಬೀಳುವಾಗ ಇವತ್ತು ಬೀಳುತ್ತೆ ನಾಳೆನೇ ಆಗಬೇಕು ಅಂತ ಏನಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದನ್ನು ಅದು ಸೂಚಿಸುವಂಥದ್ದು. ಅದು ಅಶುಭವೋ ಶುಭವೋ. ಹಾಗೆಯೇ ಹಲ್ಲಿ ಮರಿ ಕನಸು ಏನಾದರೂ ಬಿದ್ದರೆ, ನಿಮ್ಮ ಕನಸಿನಲ್ಲಿ ಹಲ್ಲಿ ಮರಿ ಕಂಡರೆ ಅಂಥ ಕನಸುಗಳನ್ನು ಕೂಡ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಇಂಥ ಕನಸುಗಳನ್ನು ನೋಡಿದರೆ ನಿಮ್ಮ ಕೆಲವು ಕೆಲಸಗಳು ಅರ್ಧಕ್ಕೆ ನಿಲ್ಲಲಿವೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಸಾಕಷ್ಟು ಎಚ್ಚರದಿಂದ ಇದ್ದರೆ ಒಳ್ಳೆಯದು. ಹಲ್ಲಿ ಅಟ್ಟಿಸಿಕೊಂಡು ಬರುವಂಥ ಕನಸು ಕಂಡರೆ, ಹಲ್ಲಿ ಗೋಡೆಗೆ ಅಂಟಿಕೊಂಡು ನಿಮ್ಮ ಮೇಲೆ ನುಗ್ಗಲು ಪ್ರಯತ್ನಿಸುತ್ತಿರುವಂತೆ ಏನಾದರೂ ಕನಸು ಕಂಡರೆ ಭವಿಷ್ಯದ ಬಗ್ಗೆ ನೀವು ಜಾಗರೂಕರಾಗಬೇಕು ಎಂದು ಅರ್ಥ. ಇಂಥ ಕನಸುಗಳು ಶತ್ರುಗಳಿಂದ ನಿಮಗೆ ಸಮಸ್ಯೆಗಳಾಗುವುದನ್ನು ಸೂಚಿಸುವಂಥದ್ದು. ಇದೆಲ್ಲ ಕನಸುಗಳು, ಅಂದರೆ ಈ ಥರ ಎಲ್ಲ ಒಂದು ಕನಸಿನಲ್ಲಿ ಹಲ್ಲಿಗಳೇನಾದರೂ ಕಂಡು ಬಂದರೆ ಕೆಲವು ಶುಭವಾಗಿರುತ್ತೆ, ಇನ್ನು ಕೆಲವು ಅಶುಭವಾಗಿರುತ್ತೆ. ಕನಸುಗಳು ಬಿದ್ದಾಗ ಕೆಲವು ಜ್ಞಾಪಕ ಇರುತ್ತೆ, ಇನ್ನು ಕೆಲವು ಜ್ಞಾಪಕ ಇರುವುದಿಲ್ಲ. ಅದು ಜ್ಞಾಪಕ ಇದ್ದಾಗ ಯಾಕೆ ಈ ಥರ ಬಿತ್ತು, ಯಾಕೆ ಈ ಥರ ಬಂತು ಅನ್ನೋದು ನಮ್ಮ ಮನದಲ್ಲಿ ನೂರಾರು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅಲ್ವಾ. ಈ ಥರದ್ದೆಲ್ಲ ಒಂದು ಕನಸಿನಲ್ಲಿ ಈ ಥರ ಬಂದರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋ ಮಾಡಿದ್ದೇನೆ, ಅದನ್ನು ನೋಡ್ಬೋದು ನೀವು. ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮುಂದಿನ ವೀಡಿಯೋ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.